ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಧುಮತಿ ಕ್ರಿಯೇಷನ್. ನೋಡಿ ಫ್ರೆಂಡ್ಸ್ ಈ ಸೀರೆ ಮಲ್ಟಿ ಕಲರ್ ಆಗಿ ಡಿಸೈನ್ ಇದೆ. ಎಲ್ಲ ಬಾಕ್ಸ್ ಬಂದಿದೆ. ಎಲ್ಲ 9 ಕಲರ್ಸ್ ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ. ಬಾರ್ಡರ್ ಬಂದು ಸ್ಮಾಲ್ ಬಾರ್ಡರ್. ಇದು ಪಲ್ಲು ಬಂದು ಫುಲ್ ಗೋಲ್ಡ್. ಡಿಫ್ರೆಂಟ್ ಆಗಿ ಇದ್ದಂಥ ಈ ಸೀರೆಗೆ ಬೇಬಿ ಕುಚ್ಚಲ್ಲೇ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡೋಣ. ಅದಕ್ಕೆ ಬೇಕಾದಂಥ ಐಟಮ್ಸ್ ನಾನು ರೆಡಿ ಮಾಡಿಟ್ಟುಕೊಂಡಂಥ 9 ಕಲರ್ಸ್. ಒಂದೊಂದು ದಾರ ಎಡೆ ಬಂದು 150 ಮಾಡ್ಕೊಂಡಿದ್ದೀನಿ. ಈ ಥರನೇ ಎಲ್ಲ 9 ಕಲರ್ಸ್ ಮಾಡಿಟ್ಕೊಂಡಿನಿ ಫ್ರೆಂಡ್ಸ್. ಕುಚ್ಚು ಕಟ್ಟೋದಕ್ಕೆ ಅಂತೇಳಿ ಗೋಲ್ಡ್ ಜರಿ ಥ್ರೆಡ್ ತೊಗೊಂಡಿನಿ. ಯಾಕಂದರೆ ಎಲ್ಲ ಗೋಲ್ಡ್ ಜಾಸ್ತಿ ಇದೆ, ಅದಕ್ಕಾಗಿ ಗೋಲ್ಡ್ ಕಲರ್ ಜರಿ ಥ್ರೆಡ್ ಮತ್ತು ಅದಕ್ಕೆ ನೀಡಲ್ನಲ್ಲಿ ಗೋಲ್ಡ್ ಥ್ರೆಡ್ ಸೇರಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ಕುಚ್ಚು ಕಟ್ಟೋದ್ರಲ್ಲಿ ನಾನು ಮೀಡಿಯಮ್ ಸೈಜು ಗೋಲ್ಡ್ ಕಲರ್ ಬೀಡ್ಸ್ ತೊಗೊಂಡಿನಿ. ಹೋಲ್ ಮಾಡೋಕ್ಕಂತೇಳಿ 10 ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. 1 ಇಂಚು ಅಳತೆ ತೊಗೊಳಕ್ಕೆ ನಾನು ಟೇಪ್ ತೊಗೊಂಡಿದ್ದೀನಿ. ಮತ್ತು ಮಾರ್ಕ್ ಮಾಡೋಕ್ಕೆ ಚಾಕ್ ಪೀಸ್ ಮತ್ತು ಸೀಸರ್. ನೋಡಿ ಫ್ರೆಂಡ್ಸ್, ಬೇಬಿ ಕುಚ್ಚು ಡಿಫ್ರೆಂಟಾಗಿ ಕಟ್ತಾ ಇದ್ದೀನಿ. ಅದಕ್ಕೆ ಇದೆಲ್ಲ ಬೇಕಾಗುತ್ತೆ ಐಟಮ್ಸ್. ಈ ಎಲ್ಲ ಐಟಮ್ಸಿಂದ ನಾನು ಡಿಫ್ರೆಂಟ್ ಬೇಬಿ ಕುಚ್ಚನ್ನು ಇವತ್ತು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮಗೆ ಇಷ್ಟ ಆದರೆ ಈ ಡಿಸೈನ್ ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಫಸ್ಟ್ 1 ಇಂಚಷ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಇದೆಲ್ಲ ಪಲ್ಲುಗೆ ಈ ಥರ 1 ಇಂಚಷ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಈ ಫುಲ್ ಪಲ್ಲು ಎಷ್ಟು ಮಾರ್ಕ್ ಮಾಡ್ಕೋಬೇಕು, 1 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ರೋಶದಿಂದ ಈ ಥರ ಹೋಲ್ ಮಾಡ್ಕೋಬೇಕು. ಈ ಥರ ಹೋಲ್ ಮಾಡ್ಕೊಂಡಿದ್ದಾದ್ಮೇಲೆ ದಾರ ಈ ಥರ ಸೇರಿಸ್ಕೊಂಡಿದ್ದಾದ್ಮೇಲೆ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಇದರಲ್ಲಿ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡಿದ್ದಾದ್ಮೇಲೆ ಈ ಥರ ಇಟ್ಕೊಂಡು ಈ ಥರ ತಗೊಂಡು ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಲೆಫ್ಟಲ್ಲಿ ಇದ್ದಿದ್ದು ಫ್ರಂಟಿಗೆ ತರಬೇಕು. ಆಮೇಲೆ ರೈಟ್ ಸೈಡ್ ಇದ್ದಿದ್ದು ಫ್ರಂಟಿಗೆ ತರಬೇಕು. ತಂದಿದ್ದಾದ್ಮೇಲೆ ಕರೆಕ್ಟಾಗಿ ಸ್ಟ್ರೈಟಾಗಿ ಇಡಬೇಕು. ಈ ಥರ ಇಟ್ಕೊಂಡು ಇಲ್ಲಿ ನೋಡಿ ಜಡೆ ಥರ ಈ ಥರ ಬರಬೇಕು. ಈ ಸೂಜಿಯಿಂದ ಈ ಥರ ನಾವು ಕಟ್ಟಬೇಕು. ನೋಡಿ ಈ ಥರ ಚೆನ್ನಾಗಿ ಟೈಟಾಗಿ ನಾವು ಈ ಥರ ಕಟ್ಟಬೇಕು. ಎಷ್ಟು ಥ್ರೆಡ್ ಬರುತ್ತೋ ಗೋಲ್ಡ್ ಆ ಥರ ಚೆನ್ನಾಗಿರುತ್ತೆ. ಮತ್ತು ಈ ಥರ ಒಳಗಡೆ ಮಾಡಿಕೊಂಡು ಗೋಲ್ಡ್ ಕಲರ್ ಬೀಟ್ ತೊಗೊಂಡಿದ್ವಲ್ಲ ಮೀಡಿಯಮ್ ಸೈಜ್ದು, ಅದು ಈ ಥರ ನೀಡಲ್ನಲ್ಲಿ ಸೇರಿಸ್ಕೊಂಡು ಈ ಥರ ರೌಂಡಾಗಿ ಮಾಡಬೇಕು. ಸೇರಿಸ್ಕೊಂಡಿದ್ದಾದ್ಮೇಲೆ ಈ ಥರ ಮಾಡಿ ಒಳಗಡೆ ಸೇರಿಸಿ ಲಾಕ್ ಮಾಡ್ಕೋಬೇಕು. ಆನಂತರ ಬ್ಯಾಕ್ ಸೈಡ್ ನಾವು ಲಾಕ್ ಮಾಡ್ಕೋಬೇಕು. ಈ ಥರ ಒಳಗಡೆ ಹಾಕಿ ನೋಡಿ ಈ ಥರ ಬಂದಿದೆ. ನಾವು ಇವಾಗ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದೇ 1 ಇಂಚಷ್ಟು ತೊಗೊಂಡಿದ್ವಲ್ಲ ನಾವು ಹೋಲ್ ಮಾಡ್ಕೋಬೇಕು. ಇದು ಸೆಕೆಂಡ್ ಒನ್. ಹೋಲ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಥ್ರೆಡ್ ಈ ಥರ ಮೇಲೆ ಮಾಡ್ಕೋಬೇಕು. ಈ ಥರ ನಾವು ಎಳೆ ತಗೋಬೇಕು, ಡಿವೈಡ್ ಮಾಡಬೇಕು. ನಾವು ಜಡೆ ಹೆಂಗೆ ಹಾಕ್ತೀವೋ ಆ ಥರ. ನೋಡಿ ಈ ಥರ ಫಸ್ಟ್ ಲೆಫ್ಟ್ ಹ್ಯಾಂಡ್, ಆಮೇಲೆ ರೈಟ್ ಹ್ಯಾಂಡ್ ಈ ಥರ ನೋಡಿ. ಈ ಥರ ಬಂದಮೇಲೆ ನಾವು ನೋಡಿ ಈ ಥರ ಎಳೆ ಕಾಣಿಸ್ಬೇಕು.
ನಮಗಿಲ್ಲಿ ಕರೆಕ್ಟಾಗಿ ಇದು ಎಳೆ ಕಾಣಿಸ್ಬೇಕು, ಡಿವೈಡ್ ಆಗಿದ್ದು ಜಡೆ ಥರ ಇದು ಕಾಣಿಸ್ಬೇಕು. ನೋಡಿ ಈ ಥರ ಬಂದಿದೆ. ನಾವು ಬೀಟ್ ಹಾಕ್ಲಾರ್ದಂಗೆ ಈ ಥರನೂ ಮಾಡ್ಕೋಬೋದು, ನಾವು ಬೀಟ್ನೂ ಹಾಕ್ಬೋದು. ಇಲ್ಲಿ ನಮ್ಮ ಇಷ್ಟ, ನಮ್ಗೆ ಯಾವ್ದು ಚೆನ್ನಾಗಿ ಅನಿಸಿದೆ ಇದೇ ಥರನೂ ಬಿಡ್ಬೋದು. ಇಷ್ಟು ನಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟು ಕಟ್ ಮಾಡ್ಕೊಂಡು ಇದೇ ಥರನೂ ಹಾಕ್ಬೋದು. ಇಲ್ಲ ನಮ್ಗೆ ಇಷ್ಟ ಇದು ಬೀಟ್ ಥರನೂ ಹಾಕ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕ್ಕೋಬೋದು. ನಾನೀಗ ಬೀಟ್ ಸೇರಿಸ್ತೀನಿ ಫ್ರೆಂಡ್ಸ್. ನೀಡಲ್ನಲ್ಲಿ ಈ ಥರ ಮೀಡಿಯಮ್ ಸೈಜ್ ಬೀಟ್ ಹಾಕ್ಕೊಂಡು ಈ ಥರ ರೌಂಡಾಗಿ ಒಂದು ಸುತ್ತಿ ಬೀಟ್ನ ಈ ಥರ ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡು ಜರಿ ಥ್ರೆಡ್ಗೆ ಇನ್ಸರ್ಟ್ ಮಾಡಬೇಕು. ನೋಡಿ ಯಾವ ಥರ. ಈಗ ಈ ಪಕ್ಕದಲ್ಲಿ ಇದ್ದಂಥ ಈ ಕಲರ್ ಥ್ರೆಡ್ ಸೈಜ್ ಎಷ್ಟಿದೆ ನಾವು ಅಷ್ಟೇ ಲೆವೆಲ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಒಂದು ಥ್ರೆಡ್ ಈ ಥರ ನಾವು ಫಸ್ಟ್ ಹೋಲ್ ಮಾಡ್ಕೋಬೇಕು. ಈಗ ಹೋಲ್ ಮಾಡ್ಕೊಂಡಿವಲ್ಲ ಅದರಲ್ಲಿ ನಾವು ನೆಕ್ಸ್ಟ್ ಮತ್ತೊಂದು ಕಲರ್ ಥ್ರೆಡನ್ನು ತಗೊಂಡು ಈ ಥರ ಹೋಲ್ದಿಂದ ತೆಗೆದು ಈ ಥರ ನೈಸಾಗಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಫಸ್ಟು ಈ ಥರ ನೈಸಾಗಿ ಮಾಡಿಕೊಂಡು ಇಲ್ಲಿ ಡಿವೈಡ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಮಾಡಿ ಈ ಥರ ಇದೇ ಥರ ಸ್ಲೋ ಆಗಿ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಜಡೆ ಯಾವ ಥರ ಹಾಕ್ತೀವೋ ಅದೇ ಥರ ಸ್ಲೋ ಆಗಿ ಈ ಥರ ಡಿಸೈನ್ ಬರೋ ಥರ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಜಡೆ ಥರ ಬರಬೇಕು. ಜಡೆ ಥರ ಈ ಥರ ಬಂದಮೇಲೆ ನಾವಿಲ್ಲಿ ಗೋಲ್ಡ್ ಜರಿಯಿಂದ ಈ ಥರ ರೌಂಡಾಗಿ ನಾವು ಸುತ್ತಾ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ಈಗ ನಾವು ಗೋಲ್ಡ್ ಕಲರ್ ಬೀಟ್ನ ಮಿಡಲಲ್ಲಿ ಸೇರಿಸ್ಕೊಂಡು ಈ ಥರ ಈ ಡಿಸೈನ್ ಮೇಲೆ ಕರೆಕ್ಟಾಗಿ ಇಲ್ಲಿ ಮಿಡಲಲ್ಲಿ ಬರಬೇಕು. ಆಮೇಲೆ ಈ ಬೀಡ್ನ ಹಿಂಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಲಾಕ್ ಆಯಿತು. ಈಗ ನಾವು ಈ ಜರಿ ಥ್ರೆಡ್ನ ಬ್ಯಾಕ್ ಸೈಡ್ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು ಒಳಗಡೆ. ಈಗ ನೋಡಿ ಈ ಎರಡು ಲೆವೆಲ್ ಆಗಿ ನಾವು ಈ ಥರ ಸೈಜ್ ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನಾವು ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಇದೇ ಥರನೇ ಇನ್ನು ಉಳಿದಿದ್ದಂಥ ಕಲರ್ಸ್ ನಾನು ಆ್ಯಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ 9 ಕಲರ್ಸ್ ಈ ಥರ ಹಾಕಿದ್ದೀನಿ. ಸೇಮ್ ಕಂಟಿನ್ಯೂ ಇದು ಫುಲ್ ಹಾಕಬೇಕು. ಈಗ 9 ಕಲರ್ಸ್ ಯೂಸ್ ಮಾಡಿ. ನೋಡಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಹಂಗೆ ಲೈಕ್ ಕೊಡಿ, ಅದೇ ರೀತಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.